ಕಾಂಗ್ರೆಸ್ ಹೈಕಮಾಂಡ್ ಬಿಗ್ ಮೆಸೇಜ್. ಸಿದ್ದು ಬೆನ್ನಿಗೆ 136 ಬಲ, ಬಿಜೆಪಿ ಫಿನಿಶ್. ಕರ್ನಾಟಕದಲ್ಲಿ ಮೋದಿ ವೇವ್ಗೆ ಫುಲ್ ಸ್ಟಾಪ್. ಒಂದು ಮೆಸೇಜ್, ಒಂದೇ ಒಂದು ಬಿಗ್ ಮೆಸೇಜ್. ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ಕಾಂಗ್ರೆಸ್ಗೆ ಆ ಒಂದು ಬಿಗ್ ಮೆಸೇಜ್ ಕೊಟ್ಟಿದೆ. ಆ ಒಂದು ಬಿಗ್ ಮೆಸೇಜ್ ರಾಜ್ಯ ಬಿಜೆಪಿ ಬುಡವನ್ನೇ ಗಡಗಡ ಅಲುಗಾಡಿಸಲಿದೆ. ಆ ಒಂದು ಮೆಸೇಜ್ ಬಿಜೆಪಿ ಜಂಗ ಬಲವನ್ನೇ ಉಡುಗಿಸಿ ಬಿಟ್ಟಿದೆ. ಆ ಒಂದು ಮೆಸೇಜ್ ನಿಂದಾಗಿ ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ 136 ಬಲ ಬರಲಿದೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಅಮಿತ್ ಶಾ ಬಂದು ಏನೇ ಪ್ರಚಾರ ನಡೆಸಿದ್ರು, ಏನೇ ರೋಡ್ ಶೋಗಳನ್ನ ಮಾಡಿದ್ರು ವರ್ಕೌಟ್ ಆಗಲ್ಲ. ಮೋದಿ ಅಲೆ ಏಳೋದಕ್ಕೂ ಮೊದಲೇ ಅದರ ಸದ್ದಡಿಗಿಸೋಕೆ ಕಾಂಗ್ರೆಸ್ ಹೈಕಮಾಂಡ್ ಭರ್ಜರಿ ಪ್ಲಾನ್ ಮಾಡಿದೆ. ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ಪಾಸ್ ಮಾಡಿರೋ ಆ ಬಿಗ್ ಮೆಸೇಜ್ ಏನ್ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಚುನಾವಣೆ ಅಂದ್ರೆ ತಂತ್ರ, ರಣತಂತ್ರ, ಪ್ರತಿತಂತ್ರ ಮತ್ತು ಕುತಂತ್ರಗಳು ಇರಲೇಬೇಕು. ಹೀಗಾಗಿ ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರು ಲೋಕಸಭಾ ಚುನಾವಣೆಗೆ ಸಜ್ಜಾಗಿದ್ದು, ಕಾಂಗ್ರೆಸ್ ಪಕ್ಷವನ್ನ ಹಿಂದೂ ವಿರೋಧಿ, ಶ್ರೀರಾಮನ ವಿರೋಧಿ, ಇವರು ಮುಸ್ಲಿಂ ಪರ ಅಂತ ಬಿಂಬಿಸಲು ಹೊರಟಿದ್ದಾರೆ. ಅಷ್ಟೇ ಅಲ್ಲ, ಪ್ರತಿ ವಿಷಯದಲ್ಲೂ ಧರ್ಮ ದೇವರನ್ನ ಎಳೆದು ತಂದು ವಾಗ್ದಾಳಿ ನಡೆಸುತ್ತಿದ್ದಾರೆ. ಅದರಲ್ಲೂ ಅನಂತಕುಮಾರ್ ಹೆಗಡೆ, ಬಸನಗೌಡ ಪಾಟೀಲ್ ಯತ್ನಾಳ್, ಬಸವರಾಜ ಬೊಮ್ಮಾಯಿ, PY ವಿಜಯೇಂದ್ರ, ಆರ್ ಅಶೋಕ್, CT ರವಿ, ಪ್ರತಾಪ್ ಸಿಂಹ, ಹೀಗೆ ಸಾಲು ಸಾಲು ನಾಯಕರು ದಿನ ಬಾಯಿ ಬಿಟ್ರೆ ಅವರ ಬಾಯಿಯಿಂದ ಬರ್ತಾ ಇರೋದು ದೇವರು, ಧರ್ಮ, ಹಿಂದೂಸ್ತಾನ ಮತ್ತು ಪಾಕಿಸ್ತಾನದ ವಿಷಯಗಳೇ. ಇದನ್ನ ನೋಡಿದ್ರೆ ಬಿಜೆಪಿ ನಾಯಕರು ಹಿಂದೂಗಳನ್ನ ಭಾವನಾತ್ಮಕವಾಗಿ ಕೆರಳಿಸಿ ತಮ್ಮ ಪಕ್ಷದ ಕಡೆ ತಿರುಗಿಸಿಕೊಳ್ಳುವ ಪ್ರಯತ್ನ ನಡೆಸುತ್ತಿರೋದು ಎದ್ದು ಕಾಣ್ತಿದೆ. ಅಷ್ಟೇ ಅಲ್ಲ, ಅನಂತಕುಮಾರ್ ಹೆಗಡೆ, CT ರವಿ, HD ಕುಮಾರಸ್ವಾಮಿ ಮತ್ತು ಪ್ರತಾಪ್ ಸಿಂಹ ನೇರವಾಗಿ ಸಿಎಂ ಸಿದ್ದರಾಮಯ್ಯನವರನ್ನೇ ದಿನ ಟಾರ್ಗೆಟ್ ಮಾಡಿ ವಾಗ್ದಾಳಿ ನಡೆಸುತ್ತಿದ್ದಾರೆ. ಇದರ ಜೊತೆಗೆ ದೇವರು ಧರ್ಮದ ವಿಷಯಗಳಲ್ಲಿ ಜನರನ್ನ ಕೆರಳಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಸುಳ್ಳು ಪೊಳ್ಳು ಮತ್ತು ಕಪೋಲ ಕಲ್ಪಿತ ಆರೋಪಗಳನ್ನು ಸರ್ಕಾರದ ಮೇಲೆ ಹೊರಿಸಲಾಗುತ್ತಿದೆ. ಇದರಿಂದ ಅಲರ್ಟ್ ಆಗಿರೋ ಕೇಂದ್ರ ಕಾಂಗ್ರೆಸ್ ನಾಯಕರು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಬಿಗ್ ಮೆಸೇಜ್ ಪಾಸ್ ಮಾಡಿದ್ದಾರೆ. ಆ ಮೆಸೇಜ್ ಬೇರೆ ಯಾವುದೂ ಅಲ್ಲ, ಸಿದ್ದು ಬೆನ್ನಿಗೆ ರಾಜ್ಯ ಕಾಂಗ್ರೆಸ್ನ 135+1 ಶಾಸಕರು ನಿಲ್ಲಬೇಕು ಅನ್ನೋದು. ಹೌದು ವೀಕ್ಷಕರೇ, ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಸರ್ಕಾರದ ವಿರುದ್ಧ ನಿರಂತರವಾಗಿ ವಾಗ್ದಾಳಿ ನಡೆಸ್ತಾ ಇದ್ರು. ಇದಕ್ಕೆ ಸಮರ್ಪಕವಾಗಿ ಉತ್ತರ ಕೊಡೋದ್ರಲ್ಲಿ ಕಾಂಗ್ರೆಸ್ ಎಡವುತ್ತಿದೆ. ಇದನ್ನ ಗಮನಿಸಿರೋ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಸಿಎಂ ಸಿದ್ದರಾಮಯ್ಯ ಮತ್ತು DCM DKC ಬೆಂಬಲಕ್ಕೆ ಸಚಿವರು ಮತ್ತು ಶಾಸಕರು ಯಾಕೆ ಮುಂದೆ ಬರುತ್ತಿಲ್ಲ ಅಂತೇಳಿ ಪ್ರಶ್ನೆ ಮಾಡಿ ವಾರ್ನಿಂಗ್ ಕೊಟ್ಟಿದೆ. ವಿವಾದ, ಗೊಂದಲಗಳ ಸಂದರ್ಭದಲ್ಲಿ ಶಾಸಕರು, ಸಚಿವರು ಸಿಎಂ DCM ಬೆಂಬಲಕ್ಕೆ ನಿಲ್ಲುತ್ತಿಲ್ಲ. ಶಾಸಕರು ಕೂಡ ವಿರೋಧ ಪಕ್ಷಗಳ ತಂತ್ರಗಾರಿಕೆಗೆ ಕೌಂಟರ್ ಕೊಡುವ ಕೆಲಸ ಮಾಡಿ ಕೇವಲ ಸಿಎಂ DCM ಮಾತ್ರವೇ ಸರ್ಕಾರವನ್ನ ಸಮರ್ಥಿಸಿಕೊಂಡ್ರೆ ಸಾಲದು. ಕೇಂದ್ರ ಸರ್ಕಾರದ ವೈಫಲ್ಯಗಳ ಬಗ್ಗೆ ಶಾಸಕರೇ ಜನರ ಮುಂದಿಡಿ ಅಂತೇಳಿ ಕಾಂಗ್ರೆಸ್ ಹೈಕಮಾಂಡ್ ಸೂಚಿಸಿದೆ. ಇನ್ನು ಸರ್ಕಾರದ ಕೆಲಸ, ಕೇಂದ್ರದಿಂದ ಆಗುತ್ತಿರೋ ಅನ್ಯಾಯಗಳ ಬಗ್ಗೆ ಶಾಸಕರೇ ಜನರ ಮುಂದಿಡಬೇಕು. ವಿಪಕ್ಷಗಳು ಸರ್ಕಾರವನ್ನ ಅಟ್ಯಾಕ್ ಮಾಡುವಾಗ ಶಾಸಕರು, ಸಚಿವರು ಸಿಎಂ DCM ಬೆಂಬಲಕ್ಕೆ ನಿಲ್ಲಲೇಬೇಕು. ಕೇಂದ್ರ ಸರ್ಕಾರದ ವೈಫಲ್ಯಗಳ ಬಗ್ಗೆ ಅಧ್ಯಯನ ಮಾಡಿ ಅಂತೇಳಿ ಹೈಕಮಾಂಡ್ ಸಲಹೆ ನೀಡಿದ್ದು, ಶಾಸಕರು ಸಚಿವರಿಗೆ ಕಿವಿ ಮಾತು ಹೇಳಿದೆ. ರಾಜ್ಯ ಕಾಂಗ್ರೆಸ್ ನಾಯಕರು ಸಿಎಂ ಸಿದ್ದರಾಮಯ್ಯ ಆಡಿರೋ ಮಾತುಗಳಿಗೆ ಬದ್ಧವಾಗಿ ನಿಲ್ಲಬೇಕು. ಈಗ ಎದ್ದಿರೋ ಹಿಂದುತ್ವದ ಅಲೆಯನ್ನೇ ಅಸ್ತ್ರವಾಗಿಸಲು ಅನಂತಕುಮಾರ್ ಹೆಗಡೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ನಾಳೆ ಹಳಿಯಾಳ, ಜೋಯಿಡಾ, ದಾಂಡೇಲಿ 3 ತಾಲೂಕುಗಳ ಕಾರ್ಯಕರ್ತರ ಜೊತೆ ಹೆಗಡೆ ಸಭೆ ನಡೆಸಲು ನಿರ್ಧರಿಸಿದ್ದಾರೆ. ನಾಡಿದ್ದು ಬೆಳಗಾವಿ ಜಿಲ್ಲೆಯ ಕಿತ್ತೂರು, ಖಾನಾಪುರ ತಾಲೂಕಿಗೆ ಭೇಟಿ ನೀಡಿ ಕಾರ್ಯಕರ್ತರ ಸಭೆ ನಡೆಸಲು ಮುಂದಾಗಿದ್ದಾರೆ. ಹೀಗಾಗಿ ಹುಸಿ ಹಿಂದುತ್ವ, ದೇವರು, ಧರ್ಮದ ವಿಚಾರದಲ್ಲಿ ರಾಜಕಾರಣ ಮಾಡಲು ಯತ್ನಿಸುತ್ತಿರುವ ಬಿಜೆಪಿಗರ ವಿರುದ್ಧ ರಾಜ್ಯದ 136 ಕಾಂಗ್ರೆಸ್ ಶಾಸಕರು ದನಿ ಎತ್ತಿದ್ದೇ ಆದ್ರೆ ಬಿಜೆಪಿಗರ ಸುಳ್ಳು, ಪೊಳ್ಳು ಮತ್ತು ಹುಸಿ ಹಿಂದುತ್ವದ ಅಸ್ತ್ರ ಮಣ್ಣು ಪಾಲಾಗಲಿದೆ. ಕಾಂಗ್ರೆಸ್ ನಾಯಕರು ಮತ್ತು ಶಾಸಕರು ಸರ್ವ ಧರ್ಮಗಳನ್ನು ಸಮಾನತೆಯಿಂದ ಕಾಣುತ್ತಿದ್ದಾರೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ ಅನ್ನದೇ ಎಲ್ಲರೂ ಪರಸ್ಪರ ಸೌಹಾರ್ದತೆಯಿಂದ ಬದುಕಬೇಕು ಅನ್ನೋದೇ ಕಾಂಗ್ರೆಸ್ನ ಉದ್ದೇಶ. ಈ ಜಾತ್ಯತೀತತೆಯ ತತ್ವವನ್ನ ಜನರಿಗೆ ಮನದಟ್ಟಾಗುವಂತೆ ಎಲ್ಲ ಕಾಂಗ್ರೆಸ್ ಶಾಸಕರು ದನಿ ಎತ್ತಬೇಕು ಮತ್ತು ಜನರಿಗೆ ಅರಿವು ಮೂಡಿಸಬೇಕು. 10 ವರ್ಷಗಳ ಮೋದಿ ಸರ್ಕಾರ ಕರ್ನಾಟಕಕ್ಕೆ ಮಾಡಿದ ಅನ್ಯಾಯ ಏನು ಅನ್ನೋದನ್ನ ಬಿಡಿಸಿ ಹೇಳಬೇಕು. ಬಡವರ ಖಾತೆಗಳಿಗೆ 15 ಲಕ್ಷ ಹಣ ಹಾಕಲಿಲ್ಲ, ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ, ರೈತರ ಆದಾಯ ಡಬಲ್ ಮಾಡಲಿಲ್ಲ. ಹೀಗೆ ಸಾಲು ಸಾಲು ಹುಸಿ ಭರವಸೆಗಳ ಮಧ್ಯೆ ಅಚ್ಚೇದಿ ನಾಯಕ ಅಂತ ಹೇಳ್ತಾನೆ ಅಗತ್ಯ ವಸ್ತುಗಳ ಬೆಲೆಗಳನ್ನ ಗಗನಕ್ಕೇರಿಸಿದೆ ಕೇಂದ್ರ ಸರ್ಕಾರ ಅನ್ನೋದನ್ನ ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಅದು ಒಬ್ರೋ ಇಬ್ರೋ ಶಾಸಕರಲ್ಲ, ರಾಜ್ಯದ 136 ಕಾಂಗ್ರೆಸ್ ಶಾಸಕರು ಟೊಂಕ ತೊಟ್ಟು ನಿಂತರೆ ಮಾತ್ರ ರಾಜ್ಯದಲ್ಲಿ ಮೋದಿ ಅಲೆ ಏಳೋಕ್ಕೂ ಮೊದಲೇ ಅದನ್ನ ಸದ್ದಡಿಗಿಸಬಹುದು ಅಂತೇಳಿ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಸಲಹೆ ನೀಡಿದೆ. ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನ 136 ಶಾಸಕರು ಇನ್ಮೇಲೆ ಸಿದ್ದು ಬೆನ್ನಿಗೆ ನಿಲ್ತಾರಾ? ಬಿಜೆಪಿಗರ ಆರೋಪಗಳಿಗೆ ಶಾಸಕರೆಲ್ಲರೂ ತಿರುಗೇಟು ಕೊಡ್ತಾರಾ? ಆ ಮೂಲಕ ಕರ್ನಾಟಕ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚು MP ಸೀಟುಗಳನ್ನು ಗೆಲ್ಲೋಕೆ ಸಾಧ್ಯವಾಗುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ YouTube ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.